ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕನ್ಸ್ಕೊಂಡು ಏನೇನ್ ಮಾಡ್ತಾರೆ? ನೀವು ನಾಚಿಕೆ ಆಗೋದಿಲ್ಲ ನಿಮ್ಗೆ. ನೀವು ಶಾಸಕರಾಗಿದ್ದೀರಾ, ಮಂತ್ರಿಗಳಾಗಿದ್ದೀರಾ, ನಿಮ್ ಕೆಲಸವನ್ನ ಇನ್ನೊಬ್ರು ಕೆಲಸ ನಿರ್ವಹಣೆ ಮಾಡೋದು. ಇವತ್ತು ಪೊಲೀಸ್ ಸ್ಟೇಷನ್ಗಳು ಏನಾಗಿದ್ದಾವೆ ಅಂತ ಗೊತ್ತಿದೆ. ನಾನು ಹಿಂದೆ ಸಾಕಷ್ಟು ಸರಿ ಹೇಳ್ತಾ ಇದ್ದೀನಿ, ಇನ್ನಾದ್ರೂ ಆಡಳಿತ ಸರಿಯಾಗಿ ಮಾಡಿ. ಮಾತಾಡಿದ್ರೆ ನಮ್ಮ ಹತ್ರ ದುಡ್ಡಿದ್ರೆ ಎಚ್ ಕ್ರಾಸಿಂದ ಬಿಡ್ತಾ ಇರಲಿಲ್ಲ. ಇವ್ರೇನೋ ಅಂದ್ಕೊಂಡ್ಬಿಟ್ಟಿದ್ದಾರೆ, ಎಚ್ ಕ್ರಾಸಿಂದ ಬಿಡೋದಿಲ್ಲ. ವಲಸೆ ಬಂದಿರೋರು ನೀವು ಯಾಕೆ ಹೋದ್ರಿ ಬೆಂಗಳೂರಲ್ಲಿ ಯಾಕೆ ಮನೆ ಕಟ್ಟಿದ್ದೀರಿ? ನೀವು ನಿಮ್ಮ ಅಣ್ಣ ಯಾಕೆ ಹೋಗ್ಬೇಕು ಹೈದ್ರಾಬಾದ್ಗೆ? ಏನ್ ಮಾಡಕ್ ಹೋಗಿದ್ರಲ್ಲ? ಹಾಗಾದ್ರೆ ಕನಿಷ್ಠ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನಿದೆ ಅನ್ನುವಂಥದ್ದನ್ನ ತಿಳ್ಕೊಬೇಕು. ಸಿದ್ದರಾಮಯ್ಯನವರು ಇವ್ರ ನಾಯಕರು ಬಾದಾಮಿಗೆ ಹೋಗಿಲ್ವಾ? ಇಂದಿರಾ ಗಾಂಧಿ ಅವ್ರು ಬಂದು ಇಲ್ಲಿ ನಿಂತಿಲ್ವಾ ಚಿಕ್ಕಮಂಗ್ಳೂರಲ್ಲಿ? ಇವೆಲ್ಲ ಬಿಟ್ಟು ನಿಮ್ಗೆ ಅವಕಾಶ ಸಿಕ್ಕಿದೆ, ಒಳ್ಳೆ ಕೆಲಸ ಮಾಡಿ. ಆಯ್ತು, ನೀವು ಒಳ್ಳೆ ಕೆಲಸ ಮಾಡಿ, ನನಗಿಂತ ಜಾಸ್ತಿ ನೀವು ಮಾಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಮಾಡಿ, ಒಳ್ಳೆ ಕೆಲಸ ಮಾಡಿ. ಬರೀ ನಿಮ್ಮ ಮನೆಯಲ್ಲೇ ಏಜೆಂಟ್ಗಳನ್ನ ಇಟ್ಕೊಂಡು ಆ ಪಂಚಾಯತಿಯಲ್ಲಿ ಇಬ್ಬರನ್ನ, ಈ ಪಂಚಾಯತಿಯಲ್ಲಿ ಇಬ್ಬರನ್ನ, ನೀವು ಆವತ್ತು ನಾನು ಇರ್ತಕ್ಕಂಥ ಸಂದರ್ಭದಲ್ಲಿ, ನಾನು ಆವತ್ತು ಹಿಂದೆ ಹೋಗಿ ಸೆಕ್ರೆಟರಿ ಇದ್ರು, ಮುಖ್ಯಮಂತ್ರಿಗಳಿಗೆ ಪರ್ಸನಲ್ ಸೆಕ್ರೆಟರಿ ಇದ್ರು ಸೆಲ್ವಕುಮಾರ್, ಅವ್ರ ಜೊತೆ ಇಲ್ಲಿ ಸಭೆಗಳು ಮಾಡಿ ಆ ಭಾಗದಲ್ಲಿ ರೈತರಿಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ಆವತ್ತು ನಾವು ಮಾಡಿ ಪರಿಹಾರ ಕೂಡ ಪ್ರಾರಂಭ ಮಾಡಿದ್ರು. ನನ್ನ ಕಾಲದಲ್ಲೇ ಪರಿಹಾರ ಕೊಡುವಂಥದ್ದು ಕೂಡ ಪ್ರಾರಂಭ ಮಾಡಿದ್ರು. ಇವ್ರು ಹೇಳಿದ್ರು ಅಧಿಕಾರಿಗಳಿಗೆ, ಏನ್ ಹೇಳಿದ್ರು? ಬಂದ ತಕ್ಷಣ ಇವ್ರು ಏನ್ ಹೇಳಿದ್ರು ಅಂದ್ರೆ, ನೀವೇನಾದ್ರೂ ಪರಿಹಾರವನ್ನ ಹಂಗೆ ಮುಂದುವರಿಸಿದ್ರೆ ನಿಮ್ಮ ಜೋಬಿಂದ ವಾಪಸ್ ಕಟ್ಟಿಸ್ತೀನಿ ಅಂತ ಹೇಳಿದ್ರು. ಇದು ಇವರ ರೈತರ ಬಗ್ಗೆ ಇರ್ತಕ್ಕಂಥ ಕಳಕಳಿ. ಇವ್ರಿಗೆ ಇನ್ನೂ ಅನೇಕ ವಿಚಾರಗಳು ನಾನು ತಲೆ ಹಾಕಿದ್ದೀನಿ. ಇವತ್ತು ನೀವು ಕ್ರಷರ್ಗಳ ಹತ್ರ ಎಷ್ಟು ತಗೊಂತಾ ಇದ್ದೀರಾ? ನೀವು ಒಂದು ವರ್ಷಕ್ಕೆ ಒಂದು ಕ್ರಷರ್ ಹತ್ರ 10 ಲಕ್ಷ ವಸೂಲಿ ಮಾಡ್ತಾ ಇದ್ದಾರೆ. 10 ಲಕ್ಷ ವಸೂಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥ ಶಾಸಕರು, ಇಲ್ಲ ನಾನು ರೈತರಿಗೆ ಮಾತು ಕೊಟ್ಟಿದ್ದೀನಿ, ಇದೆಲ್ಲ ಆಗ್ಬಾರ್ದು ಅಂತ ಅವ್ರು ಹೇಳಿದ್ರೆ, ಇವರು ಅದನ್ನ ಮುಂದುವರಿಸಿ ನೀವು ಅಂತ ಹೇಳಿ 10 ಲಕ್ಷ ವಸೂಲಿ ಮಾಡ್ತಾ ಇದ್ದಾರೆ. ನಿಮ್ಗೆ ಸಿಕ್ಕಿರ್ತಕ್ಕಂಥ ಜವಾಬ್ದಾರಿ, ಒಳ್ಳೆ ಸ್ಥಾನ ಸಿಕ್ಕಿದೆ, ಸರಿಯಾಗಿ ನಿಭಾಯಿಸಿ, ಸರಿಯಾಗಿ ಕೆಲಸ ಮಾಡಿ. ಇವತ್ತು ನಿಮ್ಮ ಮನೆ ಮುಂದೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇಡೀ ಕರ್ನಾಟಕದಲ್ಲಿ ನಿಮ್ಮನ್ನು ಉಗಿತಾ ಇದ್ದಾರೆ. ಚಿಂತಾಮಣಿಗೂ ಕೆಟ್ಟ ಹೆಸರು ಬರ್ತಾ ಇದೆ. ನಿಮ್ ಕೈಯಲ್ಲಿ ನಿಭಾಯಿಸಕ್ಕಾಗಲಿಲ್ಲ. ನೀವು ಕನಿಷ್ಠ ಬಹುಶಃ ಇನ್ನೊಂದು 1 ತಿಂಗಳು 2 ತಿಂಗಳಲ್ಲಿ ನಿಮ್ಮನ್ನು ಹೊರಗಾಗ್ತಾರೋ ಇರೋ ನಮ್ಗೆ ಗೊತ್ತಿಲ್ಲ. ನೀವು ಹಂಗೇನಾದ್ರೂ ಹೊರಗಾಕುವಂತ ಸೂಚನೆ ನಿಮ್ಗೆ ಏನಾದ್ರೂ ಸಿಕ್ಕಿದ್ರೆ ಇದೇ ಸೂಕ್ತ ಸಮಯ ಅಂತ ಹೇಳಿ ರಾಜೀನಾಮೆ ಕೊಟ್ಟು ಹೊರಗೋಗಿ. ಕನಿಷ್ಠ ಕ್ಷೇತ್ರದ ಗೌರವ ಆದ್ರೂ ಉಳಿಯಿತು. ಬರೀ ಕೆಲಸ ಜಾಸ್ತಿ ಇದೆ ಅಂತ ಹೇಳಿ ನಿಮ್ಮ ಅಣ್ಣನ್ ಬಿಟ್ಟಿದ್ದೀರ ಲೂಟಿ ಮಾಡೋದು. ಗೊತ್ತು ಏನೇನು ಆಗ್ತಾ ಇದೆ ಅಂತ. ನಾವು ಇದೆಲ್ಲ ಕಲೆ ಆಗ್ತಾ ಇದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿಚಾರಗಳನ್ನ ನಾನು ಸಾರ್ವಜನಿಕವಾಗಿ ನಿಮ್ಮ ಮುಂದೆ ಇಡ್ಲಿಕ್ಕೆ ನಾನು ಬಯಸ್ತೇನೆ. ಪ್ರಯೋಜನ ಇಲ್ಲ, ಮಾತುಗಳಲ್ಲಿ ಹೇಳಿದ್ರೆ ಪ್ರಯೋಜನ ಇಲ್ಲ. ಏನೇನು ನಡೀತಾ ಇದೆ ಅಂತ ಎಲ್ರಿಗೂ ಜಗಜ್ಜಾಗಿಲ್ಲ. ಅದು ನಾನು ಮಾತಾಡೋದಲ್ಲ, ಪಬ್ಲಿಕ್ ಮಾತಾಡ್ತಿದ್ದೆ. ಸಾರ್ವಜನಿಕವಾಗಿ ಬೆಳಗ್ಗೆ ಎಲ್ಲೆಲ್ಲಿ ಯಾರ್ಯಾರು ಗೊತ್ಕೊಂತಾರೆ, ಟೀ ಕುಡಿಯುವಂಥ ಸಂದರ್ಭದಲ್ಲಿ ಎಲ್ಲ ವರ್ಗದ ಜನ ಸೇರ್ತಾರೆ. ಅವ್ರು ಮಾತನಾಡ್ತಾ ಇರ್ತಕ್ಕಂಥದ್ದು ಎಷ್ಟೆಷ್ಟು ಕೇಳ್ತಾ ಇದ್ದಾರೆ, ಏನಿದೆ ಇದೇನು, ಇದೊಂಥರ ಸೀಕ್ರೆಟ್ ಏನಿಲ್ಲ. ನೇರ ಇವತ್ತು ನೀವು ಲಂಚ ಕೊಟ್ಟರೆ ನಿಮ್ಮ ಫೈಲ್ ಮೂವ್ ಆಗ್ತದೆ, ಇಲ್ಲ ಅಂದರೆ ಇಲ್ಲ. ನೀವು ದುಡ್ಡು ಕೊಟ್ಟರೆ 5% ಕೊಟ್ಟರೆ ಇದೆ RTGS, ಇಲ್ಲ ಅಂದರೆ ಇಲ್ಲ. ಮತ್ತೆ ಇನ್ನೂ ಒಂದು, ಈ P ನಂಬರ್ಗಳಿದೆಯಲ್ಲ, P ನಂಬರ್ಗಳಲ್ಲಿ ಏಜೆಂಟ್ಗಳೆಲ್ಲ ಹೋಗಿ ನೀವು P ನಂಬರು ನೀವು ಇವತ್ತು 60-40% 60-40 ಒಪ್ಕೊಂಡಿಲ್ಲ ಅಂದ್ರೆ ನಿಮ್ಮ ಜಮೀನು P ನಂಬರು ಸರ್ಕಾರಕ್ಕೆ ಹೋಗ್ಬಿಡುತ್ತೆ, ನಿಮ್ಗೆ ₹1 ಬರೋದಿಲ್ಲ. ಅದು ಬೆದರಿಕೆ ಆಗ್ತಾ ಇದ್ದಾರೆ. P ನಂಬರ್ಗಳಲ್ಲಿ 60-40. ಇವ್ರು ಏನು ಹರಿಶ್ಚಂದ್ರರು ಈ ಕಣ್ಣು ಮುಂದೆ ಇದೆ. ನೀವೇನೇನು ಮಾಡಿದ್ದೀರಾ ಅಂತ. ನೀವು ಸರ್ಕಾರಿ ಜಾಗನ ನೀವು ಸೇಲ್ಡ್ ಮಾಡ್ತೀರ. ನೀವು ಭೂಗಳ್ರು ಇಂತಹ ಭೂಗಳ್ರ ಪರವಾಗಿ ನಿಂತಿದೆ ಜಿಲ್ಲಾಡಳಿತ, ತಾಲೂಕಾಡಳಿತ. ಇನ್ನೇನು ಹೇಳ್ಬೇಕು? ನೀವು ನಮ್ಮ ಕಣ್ಣು ಮುಂದೆ ಇದೆ, ಇಡೀ ಕ್ಷೇತ್ರದ ಜನರಿಗೆ ಗೊತ್ತು ನೀವೇನೇನು ಮಾಡಿದ್ದೀರಾ ಅಂತ. 19 ಲಕ್ಷ ನಿಗದಿ ಮಾಡಿದ್ರು. 19 ಲಕ್ಷ ನಿಗದಿ ಮಾಡಿದ್ರು. ನಾವು ಬಂದ ಮೇಲೆ ನಾವು 2ನೇ ಹಂತದಲ್ಲಿ 3ನೇ ಹಂತದಲ್ಲಿ ನಾವು ಮಾಡಿದಾಗ ಜಿಲ್ಲಾ ಅಧಿಕಾರಿಗಳ ಕಚೇರಿಯಲ್ಲಿ ನಾನು ಮತ್ತು
2014ರಲ್ಲಿ ಲೋಕಸಭಾ ಚುನಾವಣೆ ಆದ ನಂತರ ನಮ್ಮ ಮುನ್ಸ್ವಾಮಿ ಅವರು ಸಂಸದರಾಗಿದ್ದರು. ಆವತ್ತಿನ ಸಂದರ್ಭದಲ್ಲಿ ಆ ಭಾಗದಲ್ಲಿ ರೈತರನ್ನೆಲ್ಲ ಕೂರಿಸಿ ನಾವು 38 ಲಕ್ಷ, 45 ಲಕ್ಷ, 55 ಲಕ್ಷ ಈ ರೀತಿ ನಿಗದಿ ಮಾಡಿದ್ದೀವಿ. ಈ ರೀತಿ ಮಾಡಿದ್ದೀನಿ ನಾನು ಅಸೆಂಬ್ಲಿಯಲ್ಲಿ ನಾನು ಒಂದು ಪ್ರಶ್ನೆ ಮಾಡಿ ಮುಖ್ಯಮಂತ್ರಿಗಳಿಗೆ ನಾನು ಕೇಳಿದ ನಿಜ ಅವತ್ತು ಏನು, ನೀವು ಇವತ್ತು 19 ಲಕ್ಷ ರೂಪಾಯಿ ನಿಗದಿ ಮಾಡಿದ್ದೀರಾ, ರೈತರು ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಜಮೀನು ಖರೀದಿ ಮಾಡಬೇಕಾದ್ರೆ ಇವತ್ತು 19 ಲಕ್ಷಕ್ಕೆ ಸಿಕ್ಕೋದಿಲ್ಲ, 30-35 ಲಕ್ಷ ಕೊಟ್ಟರು ಕೂಡ ಸಿಕ್ಕೋದಿಲ್ಲ, ಹೆಚ್ಚು ಬೆಲೆಯನ್ನು ಕೊಡಬೇಕು ಅಂತ ಅವತ್ತು ಸಿದ್ದರಾಮಯ್ಯನವರು ಕೊಡಲಿಲ್ಲ. ನಾವು ಹೋರಾಟ ಮಾಡಿದ್ವಿ ಅಸೆಂಬ್ಲಿಯಲ್ಲಿ, ಕೊಡಲಿಲ್ಲ. ಅಂದರೆ ಅದು ನಮಗೆ ಏನು ಅರ್ಥ ಆಗುತ್ತೆ, ಏನು ಇಂಡಿಕೇಶನ್ ಅಂದರೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಿಗೆ, ಮಂತ್ರಿಗಳಿಗೆ ರೈತರ ಮೇಲೆ ಕಳಕಳಿ ಇಲ್ಲ, ರೈತರ ಬಗ್ಗೆ ಕಾಳಜಿ ಇಲ್ಲ. ಅದು ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಆಮೇಲೆ ಎರಡನೇ ಹಂತದಲ್ಲಿ ಅದನ್ನ ನಾವು ನೋಡಿದಾಗ ನಾವು ಇವತ್ತು ನಾನು ಹಿಂದೆ ಹೇಳಿದ್ದೆ, ನೀವು 19 ಲಕ್ಷ ಕೊಟ್ಟರೆ ಆಗೋದಿಲ್ಲ, ನೀವು 35 ರಸ್ತೆ ಇರ್ತಕ್ಕಂಥದ್ದಕ್ಕೆ 55 ಲಕ್ಷ, ಒಳಗಡೆ ಇರ್ತಕ್ಕಂಥದ್ದಕ್ಕೆ 45 ಲಕ್ಷ ನಿಗದಿ ಮಾಡಿ ಆವತ್ತು ನಾವು ಕೊಡಿಸಿರ್ತಕ್ಕಂಥದ್ದು. ಬೇರೆ ಗಿಡ ಮಾಲ್ಕಿ ಗಿಡಗಳೆಲ್ಲ ಹಾಕ್ಕೊಂಡು ಮರಗಳೆಲ್ಲ ಬೆಳೆಸ್ಕೊಂಡಿದ್ರು, ವೃಕ್ಷ ಬೆಳೆಗಾರರ ಸಂಘ ಅಂತೇಳಿ ಅವರೆಲ್ಲ ಬೆಳೆಸ್ಕೊಂಡಿದ್ರಲ್ಲ, ಅದಕ್ಕೆಲ್ಲ ಪರಿಹಾರ ಕೊಡಬೇಕು ಅಂತೇಳಿ ಆವತ್ತು ನಾವೆಲ್ಲ ಸೆಲ್ವಕುಮಾರ್ ಸೆಕ್ರೆಟರಿ ಅವ್ರ ಹತ್ರ ಮಾತಾಡಿ ಅದೆಲ್ಲ ಪರಿಹಾರ ಕೂಡ ಪ್ರಾರಂಭ ಮಾಡಿದ್ರು. ಆನಂತರ ಬಂದು ನೀವೇನಾದರೂ ಪರಿಹಾರ ಕೊಟ್ಟರೆ ನಿಮ್ಮ ಜೋಬಿಂದ ವಾಪಸ್ ಕಟ್ಟಿಸ್ತೀನಿ ಅಂತ ಹೇಳಿದ್ರು, ಬೆದರಿಕೆ ಹಾಕಿದ್ರು. ಇವತ್ತು ಕೂಡ ಅದೇ ದಾಳಿ ಅಧಿಕಾರಿಗಳ ಮೇಲೆ ಬೆದರಿಕೆ ಹಾಕೋದು, ಇಲ್ಲಾಂದ್ರೆ ನಿಮ್ಮನ್ನು ವರ್ಗಾವಣೆ ಮಾಡ್ತೀನಿ ಅನ್ನೋದು, ಇದೇ ನಡೀತಾ ಇರ್ತಕ್ಕಂಥದ್ದು, ಇದೇ ಇವ್ರು ಮಾಡ್ತಾ ಇರ್ತಕ್ಕಂಥದ್ದು. ಒಂದು 50 ಕೋಟಿನ 100 ಕೋಟಿನ ಯಾರು ಬೇಡ ಅಂದ್ರು, 50 ಕೋಟಿನ 100 ಕೋಟಿನ ನನ್ನ ಯೋಗ್ಯತೆಗೆ ನಾನು ಕುಮಾರಸ್ವಾಮಿ ಹತ್ರ 10 ಕೋಟಿ ತಗೊಂಡ್ಬಂದಿದ್ದೀನಿ. ನೀವು ಅದನ್ನೇ ಇನ್ನೂ ಮಾಡಿಲ್ಲ, ಅದನ್ನೇ ಮಾಡಿಲ್ಲ. ಇನ್ನ ಯಾಕೆ ಮಾಡಿಲ್ಲ ಅಂದ್ರೆ ನಾವು ಎಲ್ಲೋ ಒಂದ್ ಕಡೆ ನಿಮ್ಮ ಮನೆಗಳು ಇಲ್ದಿರೋ ಇರೋ ಕಡೆ ಹಾಕಿಲ್ಲ, ಜನ ಇರ್ತಕ್ಕಂಥ ಕಡೆನೇ ನಾವು ಹಾಕಿದ್ವಿ. ಅದನ್ನ ಅಲ್ಲಿ ಅವನು ಹೇಳ್ತಾನೆ, ಸರ್ ಇಲ್ಲಿ ಬೇಡ ಸರ್ ಅಂತ, ಅದನ್ನ ತೆಗೆದು ಇನ್ನೊಂದು ಕಡೆ ಹಾಕಿದ್ದು. ಅಲ್ಲೂ ಜನ ಇದ್ದಾರೆ, ಅಲ್ಲೂ ಜನ ಇದ್ದಾರೆ. ನೀವು ಇದನ್ನ ಯಾಕೆ ಕಿತ್ತಾಕ್ತೀರಾ? ನೀವು ತಗೊಂಬನ್ನಿ, ಮಂತ್ರಿಗಳಲ್ವಾ, ತಗೊಂಬನ್ನಿ. ಇನ್ನೂ ಒಂದು 10 ಕೋಟಿ, 20 ಕೋಟಿ, 50 ಕೋಟಿ 100 ಕೋಟಿ ತಗೊಂಬನ್ನಿ. 100 ಕೋಟಿ ತಗೊಂಡ್ಬಂದು ಇಡೀ ನಗರ ಮಾಡಿ, ಎಲ್ಲ ರಸ್ತೆಗಳು, ಚರಂಡಿಗಳು ಏನೇನು ಮಾಡ್ತೀರಾ ಮಾಡಿ. ನಿಮ್ಮ ಯೋಗ್ಯತೆಗೆ ನೀವು ಯಾವ ಬೀದಿಯಲ್ಲಿ ನೋಡಿದ್ರು ಕಸದ ಗುಡ್ಡೆಗಳಿರ್ತವೆ. ನಗರಸಭೆಯಲ್ಲಿ ಭ್ರಷ್ಟಾಚಾರ ತಾಂಡು ಮಾಡ್ತಾ ಇದೆ. ದೊಡ್ಡ ಸೈಟ್ ಇದ್ರೆ 1 ಲಕ್ಷ, 1.5 ಲಕ್ಷ, ಅಲ್ಲೂ ಯಾರ್ಯಾರು ಏಜೆಂಟ್ಗಳಿಗೆ ಬಿಟ್ಟಿದ್ದೀರ ಅಂತ ಬಂದಿದೆ. ಏನು 1.5 ಲಕ್ಷ, 1 ಲಕ್ಷ 60,000 ಬಂದ್ರೆ ಎಲ್ಲ ಕಮಿಷನರೇ ತಿನ್ನೋದಿಲ್ಲ. ಇದರಲ್ಲಿ ಎಷ್ಟು ಬರ್ತದೆ ಪಾಲು, ನಿಮಗೆ ಎಷ್ಟು ಬರ್ತಾ ಇದೆ ಗೊತ್ತಿದೆ ಎಲ್ಲ. ನಾನು ಇವರು 10 ಸಾರಿ 11 ಸಾರಿ ಗೆದ್ದಿದ್ದಾರೆ, ಏನು ಎಲ್ಲ ನಾವು ಸ್ವಲ್ಪ ಕೆದಕಿ ನೋಡಿದಾಗ ಇವರು ಇತಿಹಾಸವನ್ನೇ ಇವತ್ತು ಕಿಶೋರ್ ಇವರು ಕೊಂಡ್ಕೊಂಡಿರೋ ಆಸ್ತಿನ ಸರ್ಕಾರಿ ತೋಪು, ಮತ್ತು ಇನ್ನೊಂದು ನಂಬರು ಕೆರೆ ಅಂಗ, ಮತ್ತು ಮನೆ ಇರ್ತಕ್ಕಂಥದ್ದು ಬಿ ಖರಾಬು, ಕಲ್ಯಾಣ ಮಂಟಪ ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥದ್ದು, ಮತ್ತು ಶಾಲಾ ಮಕ್ಕಳಿಗೆ ರಿಸರ್ವ್ ಮಾಡಿರ್ತಕ್ಕಂಥ 3 ಎಕರೆ 10 ಗುಂಟೆ, ಹುಲ್ಬನ್ನಿ ಖರಾಬು ಇವರು ಸೇಲ್ ಲೀಡ್ ಮಾಡ್ತಾರೆ ಅಂದರೆ ಇವ್ರಿಗೆ ನನ್ನ ಬಗ್ಗೆ ಮಾತಾಡುವಂಥ ನೈತಿಕತೆನೂ ಇಲ್ಲ, ನನ್ನ ಬಗ್ಗೆ ಮಾತಾಡುವಂಥ ಯೋಗ್ಯತೆನೂ ಇಲ್ಲ. ಕ್ಯಾಬಿನೆಟ್ಟಲ್ಲಿ ಇಟ್ಟು ನಿಮಗೆ ಮಾಡ್ಕೊಡ್ತೀನಿ, ನಿಮ್ಮ ಯೋಗ್ಯತೆಗೆ ನಾವು ಇದನ್ನ ನಿಮ್ಮ ತಂದೆಯವರು ಹೋಗಿ ಅರ್ಜಿ ಕೊಡ್ತಾರೆ, ಕಣ್ಣು ತಪ್ಪಿನಿಂದ ಆಗ್ಬಿಟ್ಟಿದೆ ಅಂತ. ಇನ್ನೇನು ಬೇಕು? ಕಣ್ಣು ತಪ್ಪಿನಿಂದ ಆಗಿರೋದು. ನಿಮ್ಮ ತಂದೆಯವರು ಅರ್ಜಿ ಬರೀತಾರೆ, ಕಣ್ಣು ತಪ್ಪಿನಿಂದ ಆಗಿರೋದು, ನಾವು ಬಳಸ್ಕೊಂಡಿದ್ದೀವಿ ಅಂದರೆ ಸೆಟ್ರೇಟ್ ಮಾಡಿದ್ದೀವಿ ಅಂತ ಹೇಳಿಲ್ಲ, ಅವರು ಬಳಸ್ಕೊಂಡಿದ್ದೀವಿ, ನಿಮಗೆ ಬೇರೆ ಕಡೆ ಆಲ್ಟರ್ನೇಟ್ ಕೊಡ್ತೀವಿ, ಬದಲಿ ವ್ಯವಸ್ಥೆ ಮಾಡ್ತೀವಿ ಅಂತ. ಅಲ್ಲಿ ಹಿಂದೆ ಒಬ್ಬರು ಶಿಖಾ ಅಂತಿದ್ರು ಜಿಲ್ಲಾಧಿಕಾರಿಗಳು, ಬಹಳ ಪ್ರಾಮಾಣಿಕರು. ಅವರು ಅಸೆಂಬ್ಲಿಯಲ್ಲಿ ನಾವು ಒಂದು ಪ್ರಶ್ನೆ ಮಾಡಿದ್ವಿ, ಅಲ್ಲಿಗೆ ಉತ್ತರ ಕೊಡ್ತಾರೆ. ಅರ್ಜಿದಾರರು ಕಣ್ಣು ತಪ್ಪಿನಿಂದ ಆಗಿದೆ ಅಂತ ಹೇಳಿದ್ದಾರೆ, ಆದರೆ ಕಾನೂನಿನಲ್ಲಿ ಬದಲಿ ವ್ಯವಸ್ಥೆಗೆ ಅವಕಾಶ ಇಲ್ಲ ಅಂತೇಳಿ ಅವ್ರ ಪಾಪ ಬರೆದು ಕಳಿಸಿದ್ರು. ಇನ್ನೇನು ನೀವು ಭೂಗಳರಲ್ವಾ, ಬೆಟ್ಟದಲ್ಲಿ ನೀವು ಜಾಗ ಕಬಳಿಸಿಲ್ವಾ? ಇವತ್ತು ನೀವು ಪ್ರಾಮಾಣಿಕರು ಅಂತೇಳಿ ನಾವು 26 ಎಕರೆ ಮತ್ತೆ ನಿಮಗೆ ಬೇಕು ಅಂತ ಕೇಳ್ತೀರಾ? ನೀವು ಕಣ್ಣು ಮುಂದೆನೇ ಇದೆ, ನಾನು ಮಾತಾಡೋದಲ್ಲ, ಸಾರ್ವಜನಿಕವಾಗಿ ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು ಇದು.
ಏನ್ ಮಾಡಿದಿರೋ ನಾವು 10 ವರ್ಷಗಳು ಬನ್ನಿ ಬನ್ನಿ ಅಂತ ನಮ್ಮ ಮುರಳಿ ಅವರು ನಾವು ಎಲ್ಲ ಪ್ರಕಾಶ್ ಎಲ್ಲರೂ ಹೇಳ್ತಾ ಇದ್ವಿ. ಅವ್ರೇನು ಮಾಡಿಲ್ಲ, ಏನೂ ಮಾತಾಡಿಲ್ಲ. ಚುನಾವಣೆ ಮಾಡಿದ್ರು, ಬೇರೆ ಬೇರೆ ಕಾರಣಗಳಿತ್ತು, ಆಯ್ತು, ಗೆದ್ದಿದ್ದಾರೆ, ಸಂತೋಷ. ನಮ್ಗೆ ಯಾರು ಕೂಡ ಬೇಸರ ಇಲ್ಲ. ನೀವು ದೇವ್ರ ದಯೆ ಸುದೈವ, ನೀವು ಮಂತ್ರಿಗಳು ಆಗಿದ್ದೀರಾ, ಒಳ್ಳೆ ಕೆಲಸ ಮಾಡಿ. ಈಗ ನಾವು ಆಕ್ಷೇಪ ಮಾಡಿರ್ತಕ್ಕಂಥದ್ದನ್ನ ಅದನ್ನ ಕಿತ್ತಾಕೋದು, ಅದನ್ನ ರದ್ದು ಮಾಡೋದು, ಟೆಂಡರ್ ರದ್ದು ಮಾಡೋದು, ಇವೇ ಮಾಡ್ತಾ ಇರೋದು ನೀವು. ಈಗ 2.5 ವರ್ಷದಿಂದ ಅದನ್ನೇ ಮಾಡ್ತಾ ಇರೋದು. 10 ಕೋಟಿ ಕೆಲಸ, 30 ಕೋಟಿ ಕೆಲಸ, ನಗರೋತ್ ಅನ್ನೋದು ಇದು ಇನ್ನೂ ಅದನ್ನೇ ಮಾಡ್ತಾ ಇರೋದು. ನೀವು ಯಾವ ಹೊಸ ಗ್ರಂಥಗಳು ತಂದಿಲ್ಲ. ಓದ್ತಾ ಇರ್ತಕ್ಕಂಥ ಮಕ್ಕಳು ಇವತ್ತು ವಿದ್ಯಾರ್ಥಿನಿಯರು ಬಲಿಯಾಗ್ತಾ ಇದ್ದಾರೆ. ಇವ್ರಿಗೆ ಅವರಿಗೆ ಪಾಠ ಪ್ರವಚನಗಳಿಂದ 2-3 ತಿಂಗಳಿಂದ ಅವರೆಲ್ಲ ಬಲಿಯಾಗ್ತಾ ಇದ್ದಾರೆ. ನೀವೊಂದು ನಿರ್ದಾಕ್ಷಿಣ್ಯವಾಗಿ ನಿಮ್ಗೊಂದು ಅಧಿಕಾರ ಇದೆ, ಮಾತನಾಡಿ, ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ, ತಗೊಳ್ಳಿ. ನೀವು UGCಯಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥವ್ರನ್ನ ನೀವು ತಗೊಳ್ಬೇಕು ಅಂತ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯ ನಿಮ್ಗೆ ಆದೇಶ ಮಾಡಿದೆ, ತಗೊಳ್ಳಿ. ನೀವು ತಗೊಳ್ಲಿಲ್ಲ ಅಂದರೆ ನಿಮ್ಗೆ ಇಚ್ಛಾಶಕ್ತಿ ಇಲ್ಲ. ಯಾಕ ನೀವು ಅವ್ರನ್ನ ಬಲಿ ಮಾಡ್ತಾ ಇದ್ದೀರ? ಇಡೀ ಕರ್ನಾಟಕ ರಾಜ್ಯದಲ್ಲಿ 20,000 ಸ್ಟೂಡೆಂಟ್ಸ್ ಇವತ್ತು ನಿಮ್ಮ ವಿರುದ್ಧವಾಗಿ ಹೋರಾಟ ಮಾಡ್ತಾರೆ. ಕರ್ನಾಟಕ ರಾಜ್ಯದ ಇವತ್ತು ಮರ್ಯಾದೆ ನೀವು ತೆಗಿತಾ ಇದ್ದೀರ. ಒಂದು ಕಡೆ ಕ್ಷೇತ್ರದ ಹೆಸರು ಕೂಡ ಹಾಳಾಗ್ತಾ ಇದೆ ನಿಮ್ಮಿಂದ. ಇವತ್ತು ಅವ್ರು ಹೇಳ್ತಾ ಇದ್ದಾರೆ, ನಾನು ಹೇಳೋದಲ್ಲ, ಇಂಥ ಮಂತ್ರಿಗಳು ನಮಗ್ ಬೇಡ, ಕರ್ನಾಟಕ ರಾಜ್ಯದಲ್ಲೇ ಇಂಥ ಮಂತ್ರಿಗಳು ಬೇಡ ಅಂತ ನಾನು ಹೇಳ್ತಾ ಇರೋದಲ್ಲ. ಮಾರ್ಗೆಟ್ಟವರು ಇನ್ನು ಇಲಾಖೆಗಳು ಸತ್ತೋಗಿದ್ದಾವೆ ಅಂದಮೇಲೆ ಇನ್ನೇನಿದೆ? ಇಲಾಖೆ, ಪೊಲೀಸ್ ಇಲಾಖೆ ಸತ್ತೋಗಿದೆ, ತಾಲೂಕು ಆಫೀಸು ಸತ್ತೋಗಿದೆ, TPS ಸತ್ತೋಗಿದೆ, AC ಆಫೀಸು ಸತ್ತೋಗಿದೆ, ಜಿಲ್ಲಾಧಿಕಾರಿಗಳ ಕಚೇರಿ ಸತ್ತೋಗಿದೆ. ಏನು ಬೇಕಂದ್ರು ಇವ್ರದ್ದು ಮಾತ್ರ, ಇವ್ರ ಮನೆಗೆ ಒಬ್ಬರನ್ನ ರೆವಿನ್ಯೂ ಇನ್ಸ್ಪೆಕ್ಟರ್ ನೇಮಕ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವ್ರ ಮನೆ ಇವ್ರು ಈ ಕೆಲಸಗಳೆಲ್ಲ ಮಾಡೋದಕ್ಕೆ ಸರ್ವೇಯರ್ನ ಒಬ್ಬರನ್ನ ನೇಮಕ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಕೆಲವೆಲ್ಲ ಯಾರ್ಯಾರು ಎಲ್ಲೆಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನಿಲ್ಲಿಸುವಂಥದ್ದು, ಕೇಸ್ಗಳು ಹಾಕ್ಸುವಂಥದ್ದು, ಏನೇನು ಮಾಡಬೇಕೆಲ್ಲ ಮಾಡ್ತಾ ಇದ್ದಾರೆ. ಇವತ್ತು ನಾನು ಹೇಳೋದಲ್ಲ ರೀ, ಇವತ್ತು ಇಡೀ ಕ್ಷೇತ್ರದಲ್ಲಿ ಇವತ್ತು ಜನ ಕ್ಯಾಕ್ರಸ್ ಉಗಿತಾ ಇದೆ. ಪಾಪ ಇವ್ರ ಮುಂದೆ ಮಾತಾಡೋಕ್ಕೆ ಶಕ್ತಿ ಇಲ್ಲ, ಉಗಿತಾ ಇದೆ. ಯಾರೋ ಸೆಂಟ್ರು ಅದು ಇದು ಹಾಕೊಂಡಿದ್ರಿ, ಅದನ್ನೆಲ್ಲ ಕಿತ್ತಾಕ್ಬಿಟ್ರು. ಅದು ನಾನು ಮೊನ್ನೆನೇ ಹೇಳಿದ್ದೀನಿ, ಸ್ವಾರ್ಥ ಲಾಭ ಇದ್ದೀರ ಏನು ಮಾಡಲ್ಲ ಇವರು ಅಂತ ಜನ ಮಾತಾಡ್ತಾ ಇರೋದು, ನಾನಲ್ಲ. ಏನ್ ಮಾತಾಡ್ತಾ ಇದ್ದಾರೆ ಅಂದ್ರೆ, ಇವ್ರು ಲೇಔಟ್ಗೆ ಅಲ್ಲಿ ಹೋಗೋದಕ್ಕೆ ಅಲ್ಲಿ ಬಂದಿದ ತಕ್ಷಣ ನೀಟಾಗಿ ಕಾಣಿಸ್ಬೇಕು. ಇದು ಇವ್ರ ಕುತಂತ್ರ. ಇನ್ನೊಬ್ಬನ ಹಾಳಾದ್ರೂ ಪರವಾಗಿಲ್ಲ. ಆದಿ ಬೀದಿಯಲ್ಲಿ ಟೀ ಅಂಗಡಿಗಳ ಹತ್ರ, ಚರ್ಚೆಗಳ ಹತ್ರ, ಅಲ್ಲಿ ಎಲ್ಲ ಕಡೆನೂ ನಡೀತಾ ಇದೆ, ಚರ್ಚೆಗಳು ನಡೀತಾ ಇದೆ. ಇವ್ರು ಕೇಳಿಸ್ತಾ ಇಲ್ವಾ? ತಾಲೂಕು ಆಫೀಸ್ಗೆ ಹೋಗಿ ನೀವು ಯಾವ ಖಾತೆ ಫ್ರೀಯಾಗಿ ಮಾಡ್ತಾರೆ? AC ಆಫೀಸ್ಗೆ ಹೋಗಿ, DC ಆಫೀಸ್ಗೆ ಹೋಗಿ, ಎಲ್ಲ ಕಡೆ ಲಂಚ 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 ತಾಂಡು ಮಾಡ್ತಾ ಇದೆ. ಇವತ್ತು ಇಡೀ ಜಿಲ್ಲೆಯಲ್ಲಿ ತಾಂಡು ಮಾಡ್ತಾ ಇದೆ. ಪಾಪ ಬಹಳ ಹರಿಶ್ಚಂದ್ರ ಯಾವುದೂ ಇಲ್ಲ, ನಿಂತಿಲ್ಲ ಕೇಸುಗಳು, ಅವರು ಫೈಲೂರ್ ಆಗಿದ್ದಾರೆ ಅಂತ ಹೇಳ್ತಾರೆ. ಇಲ್ಲ ಇಲ್ಲ ಇಲ್ಲ, ಖುಲಾಸೆ ಆಗಿಲ್ಲ, ಯಾವುದು ಖುಲಾಸೆ ಆಗಿಲ್ಲ. ಎಲ್ಲ ಇದಾವೆ, ಜೀವಂತವಾಗಿದ್ದಾವೆ. ಹುಲ್ಲು ಬಂದಿದ್ದು ಜೀವಂತವಾಗಿದೆ, ಇವೆಲ್ಲ ಕೂಡ ಜೀವಂತವಾಗಿದ್ದಾವೆ. ಯಾವುದು ಖುಲಾಸೆ ಆಗಿಲ್ಲ. ನೀವು ಕೊಂಡ್ಕೊಂಡಿದ್ದೀರಲ್ಲ ಖುಲಾಸೆ ಆಗ್ಬಿಟ್ಟೆ. ಸರ್ಕಾರಿ ಆಸ್ತಿಗಳು ಮಾನ ಮರ್ಯಾದೆ ಇಲ್ದಿರ ಇಲ್ಲಿ ಹಾಕ್ಕೊಂಡು ತಿಂದ್ಕೊಂಡು ಚೆನ್ನಾಗಿ ಇವರಿಗೆ ಸರ್ಕಾರಿ ಆಸ್ತಿಗಳು ಅಂದರೆ ತುಪ್ಪದ ಮೈಸೂರು ಪಾಕು. ಕನ್ಸೆಪ್ಟಲ್ಲಿ ನಡೀತಾ ಕೌನ್ಸಿಲರ್ಗಳು ಪಾಪ ಅಲ್ಲಿ ಒಳಗಡೆ ಹೋಗೋದಕ್ಕೆ ಕಮಿಷನರ್ ಹತ್ರ ಮಾತಾಡೋಕೆ ಭಯ ಬೀಳ್ತಾರೆ. ಯಾರೋ ಕೆಲವು ಬೆರಳೆಣಿಕೆ ಎಷ್ಟು ಬಿಟ್ಟು ಪಾಪ ಅವ್ರಿಗೆ ಶಕ್ತಿ ಇಲ್ಲ ಮಾತಾಡೋಕ್ಕೆ. ಎಲ್ಲಿ ಮಾತಾಡಿದ್ರೆ ಎಲ್ಲಿ ಹೇಳಿದ್ರೆ ಏನಾಗುತ್ತೋ ಅನ್ನೋ ಭಯಭೀತಿಯಲ್ಲಿದ್ದಾರೆ. ಅದನ್ನೇ ಹೇಳಿದ್ದು. ಈಗ ನೀವು ಯಾರು ನಿಲ್ಲಿಸಬೇಕಾಗಿದೆ, ಯಾವ ಇದು ಸತ್ತೋಗಿದೆ ಅಂದಮೇಲೆ ಇನ್ನೇನಿದೆ, ಯಾರು ನಿಲ್ಲಿಸೋಲ್ಲ. ಮೇಲೇನೆ ಇದ್ದು ಹೊಲ ಇಲಾಖೆಗಳಿಗೆ ಎಲ್ಲ ಜಿಲ್ಲೆ ಎಲ್ಲ ಆಡಳಿತಗಳು ಸತ್ತೋಗಿದೆ ಅಂದಮೇಲೆ ಕೇಳೋರು ಯಾರು ಇಲ್ಲ. ದರ್ಬಾರ್ ನಡೆಸ್ತಾ ಇದ್ದಾರೆ, ನಡೆಸಲಿ. ಸರಿ. ಸಚಿವರು